ಫ್ರೆಂಡ್ಸ್, ನಾವು ಹೊಸದಾಗಿ ಚಾನಲ್ ಓಪನ್ ಮಾಡಿದ್ದೀವಿ. ಎಲ್ಲರೂ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ. ಹಾಗೆ ನನ್ನ ಹೆಸರು ಲಕ್ಷ್ಮಮ್ಮ. ಇವರು ನನ್ನ ಗಂಡ ವೆಂಕಟೇಶಪ್ಪ. ಬನ್ನಿ ಫ್ರೆಂಡ್ಸ್, ಸ್ಟೋರಿಗೆ ಹೋಗೋಣ. ಏನಪ್ಪ ಎಲ್ಗೋಗಿದ್ದೆ ಎಷ್ಟೊತ್ತಕನ? ಹಸ್ಗಳು ನೋಡ್ಕೊಂಡು ಹೋಗಿದ್ರೆ ಹೊಲ್ದತ್ರ ಸ್ವಲ್ಪ ಮೇಯವು. ಬೆಳಗ್ಗೆನೆ ಮಾಡ್ಕೊಂಡು ಹೋದ್ರೆ ತಿಂಡಿ ತಿನ್ಕೊಂಡು ಮೇಯ್ಕಂತವೆ ಅಲ್ಲಿ. ಅದು ಬಿಟ್ಟು ಇಲ್ಲಿ ಊರೆಲ್ಲ ಮಾತಾಡಕ್ಕೆ ಹೋಗಿದ್ದೇನು? ಯಾರು ಸಿಕ್ಕಿದ್ರು ಆಗಲೇ ಬೆಳಗ್ಗೆ ನಿನಗೆ ಮಾತಾಡೋಕ್ಕೆ? ತಿಂದ್ಬಿಡ್ತೀಯಾ ಹೋಗ್ಬಿಡ್ತೀಯಾ? ಇಲ್ಲೆಲ್ಲ ಯಾರು ಮಾಡೋದು? ಮನೆ ಕೆಲಸನೂ ನಾನೇ ಮಾಡಬೇಕು, ಎಲ್ಲನೂ ನಾನೇ ಮಾಡಬೇಕು. ಹಿಂಗೆ ಓಡಾಡ್ಕೊಂಡಿದ್ರೆ ಗಂಡಸು ಅಂತ ಇನ್ನು ಏನಂತ ಅನ್ಬೇಕಪ್ಪ ನಾವು? ಯಾಕೆ ಹಂಗಾಡ್ತೀಯಾ? ಇಲ್ಲೇ ಸ್ವಲ್ಪ ಓಡಾಡ್ಕೊ ಬರೋನಿ ಅಂತ ಹೋಗಿದ್ದೆ. ಹೊಡ್ಕೊಂಡು ಹೋಗ್ತೀನಿ ಹೇಳು. ಇಲ್ಲ ನೀನೇ ಹೊಡ್ಕೊಂಡು ಹೋಗಿದ್ರೆ ಆಗೋದು. ಸುಮ್ಮನೆ ನನ್ನ ಮ್ಯಾಲೆ ಬರ್ತೀಯ ಯಾವಾಗ ನೋಡಿರು ಜಗಳಕ್ಕೆ. ಹೊಡ್ಕೊಂಡು ಹೋಗೋದಾಯ್ತು ಹೇಳು. ಹೋದ್ರೆ ಹೋಗೋದ ಸ್ವಲ್ಪ ನೀರು ಕುಡಿಸಿ ಎಲ್ಲ ಇಲ್ಲೇ ಮುಸ್ರೆ ಎಲ್ಲ ಕುಡಿಸು ಹೋಗ್ತೀನಿ ಹೊಡ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲಿ ಎಲ್ಲಿ ಓಡಾಡಂಗಿಲ್ಲ. ಸ್ವಲ್ಪ ಹೊತ್ತು ಇಲ್ಲೇ ಹಳ್ಳಿ ಮರದ ಹತ್ರ ಕುತ್ಕೊಂಡಿದ್ವಿ ಎಲ್ಲ ಮಾತಾಡ್ಕೊಂಡು ಹಂಗೆ ಹಿಂಗೆ ಅಂತ. ಎಲೆಕ್ಷನ್ ಬೇರೆ ಆಯ್ತಲ್ಲ, ಅದಕ್ಕೆ ಯಾವುದು ಪಕ್ಷ ಬರ್ತೈತೆ ಅಂತ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ನೀನು ನೋಡಿದ್ರೆ ಹೆಂಗೆ ಬೈತಾ ಇದೆಯಾ ನೋಡು. ಗಂಡ ಅಂಬೋದು ಚೂರು ಮರ್ಯಾದೆ ಇಲ್ಲ, ಬೆಲೆ ಇಲ್ಲ, ಏನಿಲ್ಲ. ಅಲ್ಲಪ್ಪ, ಮಾತು ಯಾವಾಗಲೂ ಇದ್ದಿದ್ದೆ. ಬಿಸಿಲು ಜಾಸ್ತಿ ಆಯಿತು, ಕರ್ಕೊಂಡು ಹೊಲ್ತಕ್ಕೆ ಹೊಡ್ಕೊಂಡೋಗಿ ಹಸ್ಗಳನ್ನ ಅಲ್ಲಿ ಕಟ್ಟಾಕಿ ಬಂದಿದ್ದಿದ್ರೆ ಅವು ಮೇಯ್ಕಣವು. ಇಲ್ಲಿ ಮಂತಾಗ ಏನೈತೆ, ಬಣ್ಮೇನು ಖಾಲಿ ಆಗ್ತಾ ಬಂತು. ಹಸ್ಗಳು ಅಲ್ಲಿ ನೆಳ್ಳ ಕಟ್ಟಾಕಿದ್ರೆ ಮೇಯ್ಕಣವು. ಇಲ್ಲಿ ಮಾತಾಡ್ಕೊಂಡು ಕುಕಂತೀಯ. ಯಾವಾಗೂ ಎಲ್ಲಿಲ್ದವು ಮಾತು ಬರ್ತವೆ ಈ ಗಂಡಸ್ರಿಗೆ. ನಾವು ಮನೆದು ಮಾಡಬೇಕು, ಹೊರ್ಗಳ್ದು ಮಾಡಬೇಕು ಅಂದರೆ ನಮಗೂ ಆಗಲ್ಲ. ಸ್ವಲ್ಪ ನೋಡಿ ಹೊಡ್ಕೊಂಡು ಹೋಗಪ್ಪ. ಆಯ್ತು ಹೇಳಿ ಲಕ್ಷ್ಮಕ್ಕ, ಹೊಡ್ಕೊಂಡು ಹೋಗಿ ಕಟ್ಟಾಕ್ತೀನಿ. ಸುಮ್ಮನೆ ಇರು, ಬೈಬೇಡ ನೀನು ಯಾವಾಗೂ. ಏನೋ ಸ್ವಲ್ಪ ಇಲ್ಲಿ ಓಡಾಡಂಗಿಲ್ಲ, ಏನಿಲ್ಲ. ಬರೀ ನಿಮಗೆ ಊರಗಳ ಸುದ್ದಿಗಳೆಲ್ಲ ಎತ್ಕೊಂಡು ಮಾತಾಡ್ಕೊಂಡು ಕುಕಂತೀರ. ನಾವು ಎಷ್ಟು ಮಾಡೋದು? ಹೋಗಿ ಹೊಡ್ಕೊಂಡು ಹೋಗು. ನನಗೆ ಇನ್ನು ಮನೆ ಕೆಲಸ ಐತಿ, ಆಮೇಲೆ ನಾನೇ ಹೋಗ್ತೀನಿ. ಸ್ವಲ್ಪ ಹೊತ್ತು ಇಬ್ಬರು ಹೋಗೋಣ. ಹೊಡ್ಕೊಂಡೋಗಿ ಕಟ್ಟಾಕ್ ಬಾ, ಆಮೇಲೆ ಇಬ್ಬರು ಹೋಗೋಣ. ಹೋಗಿ ಅಲ್ಲಿ ತೋಟಕ್ಕೆ ಸ್ವಲ್ಪ ಹುಲ್ಲುಜ್ಜೋದೈತೆ, ಇಬ್ಬರು ಉಜ್ಜೋದು. ಉಜ್ಜಿ ಸಾಯಂಕಾಲ ಕಡೆಯಿಂದ ಬರೋನಿ. ಊಟ ತಗೊಂತೀನಿ. ಅಲ್ಲೇ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಅಲ್ಲೇ ಉಜ್ಜಿ. ಸ್ವಲ್ಪ ಕೂಲರ್ಗೆ ಕೊಡೋಕ್ಕಾಗಲ್ಲ ಜಾಸ್ತಿ, ಎಲ್ಲ ಕೂಲಿ ಎಲ್ಲ ಜಾಸ್ತಿ ಆಗೈತೆ. ಇನ್ನೇನು ಮಾಡೀನಿ? ನಾನು ನೀನು ಕೂಕೊಂಡು ಉಜ್ಜಾನಿ ಸ್ವಲ್ಪ. ಹಂಗೆ ಹಸ್ಗಳಿಗೆ ಮೇವನ ಆಗ್ತೈತಿ. ಇವಳು ನೋಡು, ಇವಳು ಸರಿಯಾದಳು. ಹೋಗಿ ನೀನು ಉಜ್ಜು. ನನ್ನ ಕೈಲಿ ಆಗಲ್ಲಪ್ಪ ಉಜ್ಜಕ್ಕೆ. ಹೋಗಿ ನೀನು ಉಜ್ಜು. ಬೇಕಿಟ್ಟು ಬರ್ತೀನಿ, ಅಲ್ಲೆಲ್ಲಾದ್ರೂ ಸ್ವಲ್ಪ ನೆಳ್ಳ ಮನಿಕಂತೀನಿ. ನನ್ನ ಕೈಲಂತೂ ಆಗಲ್ಲ ಉಜ್ಜಕ್ಕೆ. ಹುಲ್ಲೆಲ್ಲ ಯಾರು ಉಜ್ಜುತ್ತಾರೆ? ಕೂತ್ಕೊಳಕ್ಕಾಗಲ್ಲ, ಏನಿಲ್ಲ. ನಿಂಗಂತೂ ಅಭ್ಯಾಸ ಐತಿ, ನನಗೆ ಅಭ್ಯಾಸ ಇಲ್ಲಮ್ಮ. ಹೋಗು, ನಾನು ಮಲಿಕಂತೀನಿ ಸ್ವಲ್ಪ. ತಲ್ಲೇನೇನೆ ಗೊತ್ತೀನಿ, ಹೋಗು. ನೋಡು, ಹಾಲು ಕರೆದಾಗ ದುಡ್ಡೆಲ್ಲ ನೀನು ತಗೊಂಬಕ್ಕಾಗ್ತೈತಿ. ಸ್ವಲ್ಪ ತೋಟ ಉಜ್ಜನಿ, ತೋಟದಾಗೂ ದುಡ್ಡೆಲ್ಲ ಬಂದಿದ್ದೆಲ್ಲ ತಗೊಂತೀಯ. ಮಾಡನಿ, ಅವೇನಿಲ್ಲ. ಆಗಲ್ಲ, ಮಲಿಕಂತೀನಿ. ಇವು ಮಾತಾಡ್ತೀಯ ಬರೇನೇನೆ. ಇನ್ನೇನು ಮಾಡ್ತೀಯ ಅಪ್ಪ ನೀನು? ಹೋಗ್ಲಿ ಅಂತ ನಾವು ಕೂಲಿಯರಿಗೆ ಕೊಡೋದು ಬೇಡ, ನಾವೇ ಉಜ್ಜನಿ ಅಂದರೆ ನೀನು ನೋಡಿರಿ ಹಿಂಗೆ ಒಬ್ಳು ಎಷ್ಟಂತ ಉಜ್ಜನಿ. ಸ್ವಲ್ಪ ನೀನು ಬಂದು ಜೊತೆಗೆ ಸೇರಿದ್ರೆ ಇಬ್ಬರು ಉಜ್ಬೋದು. ತೋಟ ಉಜ್ಜಕ್ಕೆಲ್ಲ ಕೂಲಿಯರ್ನ ಎಲ್ಲದಕ್ಕೂ ಕಳೆ ಕೀಳಕ್ಕೂ ಎಲ್ಲದಕ್ಕೂ ಕೂಲಿಯರ್ನ ಅಂದರೆ ಎಷ್ಟಾಗ್ತೈತಿ? ಅದು ಹುಟ್ಟೋದು ಅಷ್ಟಾಗೆ ಐತೆ ಅದ್ರಾಗೆ. ಎಲ್ಲ ಅವ್ರಿಗೆ ಕೊಟ್ಟರೆ ನಮ್ಗೆ ಏನು ಉಳಿತೈತಿ? ಮನೆಗೆ ಇನ್ನೇನು ಕುತ್ಕೊಂಡು ಏನು ಮಾಡೋದು? ಹೋಗಿ ಸ್ವಲ್ಪ ದಿನ ಸ್ವಲ್ಪ ಉಜ್ಕೊಂಡು ಎರಡೆರಡು ಮಡಿನೇ ಆಗಲಿ ಹೇಳು, ಉಜ್ಕೊಂಡು ಬರಾನಿ. ಹೋಗಿ ನೀನೊಬ್ಳು. ನನ್ನ ಕೈಲಿ ಆಗಲ್ಲ. ಯಾರು ನನ್ನ ಕೂಲಿಯರ್ನ ಕರ್ಕೊಂಡು ಹೋಗು ಉಜ್ತು. ನನ್ನ ಕೈಲಂತೂ ಆಗಲ್ಲಮ್ಮ, ನನ್ನ ಕೈಲಿ ಆಗಲ್ಲ. ನೀನೇನ ಮಾಡ್ಕ, ನಾನು ಮಾಡಲ್ಲ. ನಾನು ಹೋಗ್ತೀನಿ. ಹೋಗಿ ಹೊಸ ಐತಲ್ಲ ಅದನ್ನು ಕೊಟ್ಟಾಕಿ ಬರ್ತೀನಿ. ನೀನು ಬಂದುಬಿಡು, ಅಲ್ಲೇ ಇರ್ತೀನಿ. ಇನ್ನೇನು ವಾಪಸ್ ಬರೋದು? ಅಲ್ಲೇ ಕುತ್ಕೊಂಡಿರ್ತೀನಿ. ಬಾ. ಯಾರನ್ನ ಒಂದು ಇಬ್ಬರು ಮಾರ್ಗೆ ಹೇಳು, ಬಂದು ಉಜ್ಜುತ್ತಾರೆ. 2 ದಿನ ಮುಗ್ದು ಹೋಗ್ತೈತತ್ತ. ನಾವೇ ಅಂದರೆ ನಮಗೂ ಆಗಲ್ಲ. ನೀನು ಒಬ್ಬಳೇ ಅಂದರೆ ಆಗಲ್ಲ. ನನ್ನ ಕೈಲಂತೂ ಆಗೋದೇ ಇಲ್ಲ. ಒಬ್ಬರ ಕೈಲಿ ಉಜ್ಜೋಕ್ಕಾಗಲ್ಲ, ಬೇಜಾರಾಗ್ತೈತೆ. ನಾನು ಮಾತ್ರ ಉಜ್ಜಲ್ಲ ಮತ್ತು ತಾಯಿ, ನನ್ನ ಕೈಲಿ ಆಗಲ್ಲ. ನೋಡಿ ಫ್ರೆಂಡ್ಸ್, ಇವ್ರು ಹೆಂಗೆ ಹೇಳ್ತಿದ್ದಾರೆ ನಮ್ಮ ಮನೆಯವರು. ಒಂದು ಸ್ವಲ್ಪ ತೋಟ ಜೊತೆಗೆ ಸೇರ್ಕೊಂಡು ಇಬ್ಬರು ಉಜ್ಜಿರ್ ಬೇಗ ಆಗೋಗ್ತೈತಿ ಅಂತಾರೆ. ಇವರು ಕೂಲರ್ಗೆ ಕೊಡಾನಿ, ಕೂಲರ್ನ ಕರ್ಕಬ, ಹಂಗೆ ಹಿಂಗೆ ಅಂತಾರೆ. ಏನು ಹೇಳೋಣ ಇವ್ರ ಇದಕ್ಕೆ? ಅಯ್ಯೋ, ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತಿ ಇವ್ರ ತಾಯಿ. ನಿಮ್ಮ ಮನೆಗೂ ಹಿಂಗೆ ಮಾಡ್ತಾರ ಫ್ರೆಂಡ್ಸ್? ಗಂಡಸರು ಕೂಲರ್ನ ಕರ್ಕೊಂಡು ಹೋಗ್ರಿ ಅಂತ ಎಲ್ಲ ಹೇಳ್ತಾರೆ ಫ್ರೆಂಡ್ಸ್. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಇನ್ನೂ ಹೊಸ ವೀಡಿಯೋಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.